ಎಲ್ಲರಿಗೂ ನಮಸ್ಕಾರ. ನಾನು ಆಮಗಿರಿ ಸೌಂದರರಾಜನ್. ಎಲ್ಲರೂ ಸಂತೋಷವಾಗಿ ಸಂಕ್ರಾಂತಿ ಹಬ್ಬನ ಇರ್ತೀರಿ. ಅದಕ್ಕೆ ನೆಕ್ಸ್ಟು ಇವತ್ತು ಏನು ವಿಶೇಷವಾದ ದಿನ ಅಂದರೆ ಅಮಾವಾಸ್ಯೆ. ಈ ಸಂಕ್ರಾಂತಿ ಇದು ತಿಂಗಳಲ್ಲಿ ಬರೋ ಅಮಾವಾಸ್ಯೆ ತುಂಬ ವಿಶೇಷ. ಪಿತೃಗಳಿಗೆ ತುಂಬ ವಿಶೇಷವಾಗಿ ಇವತ್ತು ತರ್ಪಣಾದಿಗಳನ್ನು ಕೊಡ್ತಾರೆ. ಎಲ್ಲರೂ ಗೊತ್ತಿದ್ದವರೆಲ್ಲ ಕೊಟ್ಟಿರ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಇನ್ನೊಂದು ವಿಶೇಷವಾದ ದಿನ ಇವತ್ತು. ನಿಮಗೆಲ್ಲ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ನಾನು ಅದ್ರ ಬಗ್ಗೆ ತಿಳಿಸ್ತೀನಿ. ತಮಿಳ್ನಾಡಲ್ಲಿ ತಿರುಕ್ಕಡೆಯೂರು ಅಂತ, ನೀವು ಕುಂಭಕೋಣಂ ಸೈಡು ನವಗ್ರಹ ಸ್ಥಳಗಳೆಲ್ಲ ಹೋದಾಗ ನಿಮಗೆ ಗೊತ್ತಾಗಿರುತ್ತೆ. ಅಲ್ಲಿ ತಿರುಕ್ಕಡೆಯೂರು ಅಂತ ಒಂದು ಊರಿದೆ. ಅಲ್ಲಿ ಕಾಲ ಸಂಹಾರ ಮೂರ್ತಿ ಇದ್ದಾರೆ. ಅಲ್ಲಿ ಅಭಿರಾಮಿ ಅಮ್ಮನವರಿದ್ದಾಳೆ. ಅಲ್ಲಿ ವಿಶೇಷವಾದ ಏನಂದರೆ ಎಲ್ಲರೂ ಷಷ್ಠಿಯಪ್ತ ಪೂರ್ತಿ 60, 70, 80 ಎಲ್ಲ ದಂಪತಿಯಾಗಿ ಅಲ್ಲಿ ಸೆಲೆಬ್ರೇಷನ್ ನಡೀತಾನೇ ಇರುತ್ತೆ. ತುಂಬ ವಿಶೇಷವಾದ ದೇವಸ್ಥಾನ. ಮಾರ್ಗಂಡೇಯನಿಗೆ ಅವನ ಪ್ರಾಣ ಉಳಿಸಿಕೊಟ್ಟ ದೇವರು ಕಾಲಸಂಹಾರ ಮೂರ್ತಿ ಈಶ್ವರ. ಅಲ್ಲಿ ಹೋಗಿಲ್ಲ ಅಂದವರು ಒಂದ್ಸಲಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಅದು ಏನಂದರೆ ಅಭಿರಾಮಿದು ಒಂದು ವಿಶೇಷವಾದ ಒಂದು ಕತೆ ಹೇಳ್ತೀನಿ. ಆ ಊರಲ್ಲಿ ಅಭಿರಾಮಿ ಭಟ್ಟರ್ ಅಂತ ಒಬ್ಬರಿದ್ದರು. ಆ ಭಟ್ರು ತುಂಬ ಭಕ್ತಿ. ಅಮ್ಮನವರು ಈ ಬರೋ ಹೆಣ್ಣು ಮಕ್ಕಳನ್ನೆಲ್ಲ ನೋಡಿದ್ರೇ ನಮಸ್ಕಾರ ಮಾಡೋರು ಹೂವು ಹಾಕಿ. ಅವನ ಹುಚ್ಚ ಅಂತ ತಿಳ್ಕೊಂಡಿದ್ರು ಆ ಊರಲ್ಲೆಲ್ಲರೂ. ಅವನು ಏನು ಮಾಡ್ತಿದ್ದ, ಒಂದು ದಿವಸ ಹೋಗಿ ಅಭಿರಾಮಿ ಮುಂದೆ ಅವನು ಗಂಟೆಗಟ್ಟಲು ಧ್ಯಾನದಲ್ಲಿ ಕೂತ್ಬಿಟ್ಟ ಅಂದರೆ ಯಾರು ಏನು ಮಾಡಿದ್ರೂ ಅವ್ನಿಗೆ ಗೊತ್ತಾಗಲ್ಲ. ಅಷ್ಟು ಒಂದು ಭಕ್ತಿ ಅವನಿಗೆ ಅಭಿರಾಮಿ ಮೇಲೆ. ಒಂದು ದಿವಸ ಕೂತ್ಕೊಂಡು ಅವನು ಅಷ್ಟು ಒಂದು ಧ್ಯಾನದಲ್ಲಿರುವಾಗ ಆ ಊರಲ್ಲಿ ಸರಭೋಜಿ ರಾಜ ಅಂತ ಆವಾಗ ಆಳ್ತಾಯಿದ್ರು. ಆ ರಾಜ ಪರಿವಾರಗಳ ಜೊತೆ ದೇವಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಪೂಜೆ ಮಾಡೋ ಇವರು ಐನೋರು ಇವನ್ನ ಎಬ್ಬಿಸಿ ಏಳು 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 ನೋಡಪ್ಪ, ನೀನು ರಾಜ ಬರ್ತಾ ಇದ್ದಾರೆ, ಜಾಗ ಬಿಡು. ಅವನಿಗೇನೂ ಗೊತ್ತಾಗಿಲ್ಲ. ರಾಜ ಬರ್ತಾರೆ. ಬಂದು ಯಾರು ಇವನು, ಈ ಥರ ಕೂತಿದ್ದಾನೆ, ಇವನೊಂದು ಹುಚ್ಚ, ಇವನಿಗೆ ನೋಡಿದವ್ರನ್ನೆಲ್ಲ ಇವನು ಪೂಜೆ ಮಾಡ್ತಾನೆ, ಎಲ್ಲರನ್ನೂ ಅಮ್ಮ ಅಮ್ಮ ಅಂತ ಕರೀತಾನೆ ಅಂತ ಅಂದ್ಬಿಟ್ಟು ಹೇಳಿದರು. ಸರಿ, ಅವನ ಹತ್ರ ಕೇಳು, ಇವತ್ತು ಏನು ತಿಥಿ ಅಂತ ಕೇಳು ಅಂತ ರಾಜ ಹೇಳ್ತಾರೆ. ಇವತ್ತು ಒಳ್ಳೆ ಅಮಾವಾಸ್ಯೆ ಅಲ್ವಾ. ಅವನು ಏನು ಹೇಳ್ತಾನೆ, ಇವತ್ತು ಬಂದು ಪೂರ್ಣ ಚಂದ್ರ ಬಂದ ಪೌರ್ಣಮಿ ಅಂದ್ಬಿಡ್ತಾನೆ ಕಣ್ಣು ಮುಚ್ಕೊಂಡು. ಅವನು ಅಮ್ಮನವ್ರನ್ನ ನೋಡ್ತಾ ಇರ್ತಾನಲ್ಲ, ಅವಳು ಪೂರ್ಣ ಚಂದ್ರನಾಗಿ ಕಾಣ್ತಾಳೆ ಅವನಿಗೆ ಕಣ್ಣೊಳಗೆ, ಅದೇ ಮೂರನೇ ಕಣ್ಣಲ್ಲಿ ಅವನಿಗೆ ಕಾಣ್ತಾಳೆ. ಅವನು ಆ ಥರ ಅಂದ್ಬಿಡ್ತಾನೆ. ಅಂದ ತಕ್ಷಣ ಅವ್ರಿಗೆ ಕೋಪ ಬಂದುಬಿಡುತ್ತೆ ರಾಜಾಗೆ. ಅವರು ಏನು ಹುಚ್ಚುತ್ತಾರೆ, ಕೇಳು ಪೋಡ ಅಂದ್ಬಿಡ್ತಾನೆ. ಅವ್ರನ್ನೇ ಮರ್ಯಾದೆ ಇಲ್ದಿರ ಮಾತಾಡ್ಬಿಡ್ತಾನೆ. ಆಮೇಲೆ ಇವನ್ನ ಕರ್ಕೊಂಡೋಗಿ ಕಾರಾಗೃಹದಲ್ಲಿ ಹಾಕ್ಬಿಡಿ ಅಂತಾರೆ. ಆಮೇಲೆ ಬೇಡ, ಇವನಿಗೆ ಇನ್ನೊಂದು ಶಿಕ್ಷೆ ಕೊಡೋಣ ಅಂದ್ಬಿಟ್ಟು ಅವನು ಒಳ್ಳೆ ಇದ್ರ ಥರ ಉಯ್ಯಾಲೆ ಥರ ಕಟ್ಟಿ ಅವನ್ನ ಅದರಲ್ಲಿ ನಿಲ್ಲಿಸಿ ಅವನ ಕೆಳಗಡೆ ಬೆಂಕಿ ಹಚ್ಚಿಬಿಡ್ತಾರೆ. ಬೆಂಕಿ ಹಚ್ಚಿ ಆ ಬೆಂಕಿ ಚೆನ್ನಾಗಿ ಸುಡುತ್ತೆ. ಇವಾಗಲೇ ಅವನಿಗೆ ಅದೇ ಪನಿಷ್ಮೆಂಟ್ ಅಂತ ಕೊಡ್ತಾರೆ. ಅವನಿಗೆ ಏನೂ ಅರ್ಥ ಆಗಲ್ಲ, ನಾನು ಏನು ಮಾಡಿದೆ. ಆವಾಗ ಅವರು ಅರ್ಚಕರು ಹೇಳ್ತಾರೆ, ಈ ಥರ ನೀನು ಹೇಳ್ಬಿಟ್ಟಿಯಪ್ಪ, ರಾಜ ಹತ್ರ ಹಿಂಗೆ ಮರ್ಯಾದೆ ಇಲ್ದಿರ ಮಾತಾಡ್ಬಿಟ್ಟು ನಿನಗೆ ಈ ಥರ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಅವನು ನಾನಾ ಹೇಳಿದೆ, ನನ್ನೊಳಗಿಂತ ಅವಳು ತಾನೇ ಹೇಳಿದ್ಲು, ಅವಳೇ ಅದಕ್ಕೆ ಹೊಣೆ, ಅವಳೇ ನನಗೆ ಬಂದು ಕಾಪಾಡಲಿ ಅಂತ ಅಂದ್ಬಿಟ್ಟು ಅವರು ಆವಾಗ ಅಭಿರಾಮಿ ಅಂದಾದಿ ಅಂತ ಅಂದ್ಬಿಟ್ಟು, ಅಂದಾದಿ ಅಂದರೆ ನಾವು ಅಂತಾಕ್ಷರಿ ಮಾಡ್ತೀವಲ್ವ, ಆ ಥರ ಒಂದು ಪದ್ಯ ಮುಗಿಯುವಾಗ ಆ ಲೆಟ್ರಲ್ಲಿ ಇನ್ನೊಂದು ಪದ್ಯ ಶುರುವಾಗುತ್ತೆ. ಆ ಥರ 100 ಪದ್ಯಗಳನ್ನ ಅವರು ಅಲ್ಲಿ ಅಭಿರಾಮಿ ಮೇಲೆ ಹಾಡ್ತಾರೆ. ಅವರು ಹಾಡಿ ಮುಗಿಸುವಾಗ ಅವಳು ಆಕಾಶದಲ್ಲಿ ಅವನಿಗೆ ಕಾಣಿಸ್ಕೊಂಡು ತನ್ನ ಕಿವಿನಲ್ಲಿರೋ ತಾಟಕನ ತೆಗೆದು ಅಲ್ಲಿ ಎಸಿತಾಳೆ. ಎಸ್ತರೆ ಚಂದ್ರ ಬಂದ್ಬಿಡ್ತಾನೆ. ಅವತ್ತು ಎಲ್ಲರಿಗೂ ಸಂತೋಷ ಆಗುತ್ತೆ. ಅವ್ರಿಗೆ ಆಕಾಶದಿಂದ ಮಳೆ ಸುರಿತಾರೆ, ಕೆಳಗಡೆ ಇಳಿತಾರೆ. ಎಲ್ಲರೂ ಅವ್ರನ್ನ ಅವತ್ತಿಂದ ಅಭಿರಾಮಿ ಭಟ್ಟರ್ ಅಂತ ಕರೆದು ಅವ್ರನ್ನ ಎಲ್ಲರೂ ಗೌರವಿಸಿ ಅವ್ರ ಹತ್ರ ಎಲ್ಲರೂ ಕ್ಷಮೆ ಬೇಡ್ತಾರೆ. ಎಷ್ಟು ಇದಾಗಿದೆಯಲ್ವಾ. ನಾನು ಆ ಜಾಗಕ್ಕೆ ಹೋಗಿದ್ದೀನಿ, ನನಗೆ ಅಲ್ಲಿ ಹೋದರೆ ಇದು ಜ್ಞಾಪಕ ಬರೋದು. ಆದಿಪರಾಶಕ್ತಿ ಅಂತ ಒಂದು ಪಿಕ್ಚರ್ ಬರುತ್ತೆ, ಅದರಲ್ಲಿ ಇದ್ರ ಕಥೆಗಳಿದೆ. ಒಂದು ದೇವ್ರ ಮೇಲೆ ನಂಬಿಕೆ, ಏನು ನಂಬಿಕೆ ಅಂದರೆ ಆ ಥರ ನಂಬಿಕೆ ಇಡೋರು ಯಾರೂ ಇಲ್ಲ ಇವಾಗ. ಫುಲ್ ನಂಬಿಕೆ ಇಟ್ಟದಿಂದ ಅವಳು ನಿಜವಾಗ್ಲೂ ಅಮಾವಾಸ್ಯೆನ ಪೌರ್ಣಮಿ ಮಾಡಿದ್ದಾಳೆ. ನೋಡಿದ್ರಾ? ಥ್ಯಾಂಕ್ ಯು.